ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ, ಎಚ್ಚರಗೊಂಡಿದ್ದೀರಾ? ಬನ್ನಿ ಹಾಗಾದ್ರೆ ಯೇಸುವಿನ ಮಾತುಗಳನ್ನು ಧ್ಯಾನಿಸೋಣ. ಪರಿಶುದ್ಧ ಸತ್ಯವೇದದಲ್ಲಿರುವಂತಹ ವಚನಗಳು ನಮಗೆ ಎಷ್ಟೋ ಉಜ್ಜೀವವನ್ನು ಉಂಟು ಮಾಡುವಂಥವುಗಳಾಗಿವೆ, ಆದರಣೆಯನ್ನು ಹಾಗೂ ಆತ್ಮಿಕ ಬಲವನ್ನು ತಂದುಕೊಡುವಂಥವುಗಳಾಗಿವೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮ್ಮ ಮಾತುಗಳನ್ನು ಕೇಳಬೇಕೆಂದು ನಾವು ಈ ಸತ್ಯವೇದವನ್ನು ಹಿಡಿದುಕೊಂಡು ನಿಮ್ಮ ಬಳಿಗೆ ಬರುವಾಗ ನಮ್ಮೆಲ್ಲರೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನೀವು ನಿಮ್ಮ ಬೈಬಲನ್ನು ಓದುತ್ತಾ ಇದ್ದೀರಾ? ದಿನಾಲು ಓದಿರಿ ಪ್ರಿಯರೇ. 126ನೇ ಕೀರ್ತನೆ 5ನೇ ವಚನ ಓದುತ್ತಾ ಇದ್ದೇನೆ, ಕೇಳ್ರಿ. ಕಣ್ಣೀರು ಸುರಿಸುತ್ತಾ ಬಿತ್ತುವವರು ಸಂತೋಷದಿಂದ ಪೈರುಗಳನ್ನು ಕೊಯ್ಯುವರು. ಕೈ ಹಿಡಿಯಷ್ಟು ಬೀಜಗಳನ್ನು ತೆಗೆದುಕೊಂಡು ಹೋಗಿ ಬಿತ್ತುವವನು ಹರ್ಷಿಸುತ್ತಾ ಸಿವುಡುಗಳನ್ನು ಹೊತ್ತುಕೊಂಡು ಬರುವನು. ನಮ್ಮೆಲ್ಲರಿಗೂ ನಾವು ಅಭಿವೃದ್ಧಿ ಹೊಂದಬೇಕು ಎಂಬ ಆಸೆ ಇದೆ, ಹೌದಲ್ಲವೇ? ಇನ್ನಷ್ಟು ದೊಡ್ಡ ಸ್ಥಾನಕ್ಕೆ ಸೇರಬೇಕು, ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಬೇಕು, ಅಷ್ಟೇ ಅಲ್ಲ, ಇನ್ನಷ್ಟು ಅತ್ಯಧಿಕವಾಗಿ ಅಭಿವೃದ್ಧಿಯಾಗಬೇಕು ಎಂಬ ಆಸೆ ಇರುತ್ತೆ. ಬಟ್ ನಾವು ಬಿತ್ತಲಾರದೆ ಕೊಯ್ಯಲಾರೆವು. ನಿಮಗಿರುವುದನ್ನು ನೀವು ಬಿತ್ತುವಾಗ ಸಮೃದ್ಧಿಯನ್ನು ನೀವು ಕೊಯ್ಯುತ್ತೀರಿ. ಇನ್ವೆಸ್ಟ್ಮೆಂಟ್ ಅನ್ನುತ್ತಾರಲ್ಲವೇ? ನಮ್ಮ ದುಡ್ಡಿನ ವಿಷಯವಾಗಲಿ, ನಮ್ಮ ಸಮಯದ ವಿಷಯವಾಗಲಿ, ನಮ್ಮ ಟ್ಯಾಲೆಂಟ್ ವಿಷಯದಲ್ಲಾಗಲಿ ನಮಗೆ ದೇವರು ಕೊಟ್ಟಿರೋದು ಏನೇ ಆಗಿರಬಹುದು. ಹೆಚ್ಚಾಗಿ ಕೊಟ್ಟು ಅಭಿವೃದ್ಧಿ ಹೊಂದುವಂಥವರಿದ್ದಾರೆ, ಬಿಗಿಯಾಗಿ ಹಿಡಿದುಕೊಂಡವರು ಕೊರತೆಯಲ್ಲಿರುವವರು ಇದ್ದಾರೆ. ಇರುವುದನ್ನು ಬಿಟ್ಟು ಬಿಡಲಾರದೆ ಮತ್ತೊಂದನ್ನು ನೀವು ಹೇಗೆ ಹಿಡ್ಕೊಳ್ಳಲಿಕ್ಕಾಗುತ್ತೆ ನಿಮ್ಮ ಕೈಯಿಂದ? ಈಗ ನಿಮ್ಮ ಕೈಯಲ್ಲಿ ಏನೋ ಹಿಡ್ಕೊಂಡಿದ್ದೀರಿ, ಈಗ ಎದುರುಗಡೆ ಇರುವುದನ್ನು ಹಿಡಿದು ತೆಗೆದುಕೊಳ್ಳಲು ಬಯಸ್ತೀರಿ. ಅದು ಹೇಗೆ ದೊರಕುತ್ತದೆ? ನಿಮ್ಮ ಕೈಯಲ್ಲಿರುವುದಕ್ಕಿಂತಲೂ ಕಣ್ಮುಂದೆ ಇರೋದು ಹೆಚ್ಚಿನದಾಗಿದೆ. ಕೈಯಲ್ಲಿರೋದು ಬಿಟ್ಟಾಗ ತಾನೇ ಅದನ್ನು ತೆಗೆದುಕೊಳ್ಳಲಿಕ್ಕಾಗೋದು. ಕೊಡಿರಿ, ನಿಮಗೆ ಕೊಡಲಾಗುವುದು. ನಾವು ದೇವರ ಮಹಿಮೆಗಾಗಿ, ದೇವರಿಗೋಸ್ಕರ ಮಾಡುವಂತಹ ಯಾವುದೇ ಕೆಲಸವಾಗಲಿ ಆಶೀರ್ವದಿಸಲ್ಪಡುತ್ತೆ. ಆದರೆ ನಿಮಗೋಸ್ಕರ ಅಂತ ನೀವು ಇಟ್ಕೊಂಡಿರೋದು ಯಾವುದೇ ಆಗಿರಬಹುದು, ಅದು ಹಾಗೆಯೇ ಇರುತ್ತೆ. ಒಂದು ದಿವಸ ಅದು ಆರಿ ಹೋದಂತೆ ಕರಗಿ ಹೋಗ್ತದೆ, ವ್ಯರ್ಥವಾಗಿ ಹೋಗ್ತದೆ. ನಾವು ನಮ್ಮ ಜೀವಿತದಲ್ಲಿ ಕಲಿತುಕೊಳ್ಳಬೇಕು, ಕಷ್ಟಪಡುವುದನ್ನು ಕಲಿಯಬೇಕು. ಕಷ್ಟವೇ ಫಲಿಸುತ್ತೆ ಎಂದು ಹೇಳ್ತಾರಲ್ಲವೇ? ಈ ದಿನ ಬಹಳಷ್ಟು ಜನ ಕಷ್ಟಪಡಲಾರದೆ ದೊಡ್ಡ ವ್ಯಕ್ತಿಗಳಾಗಲು ಬಯಸುತ್ತಿದ್ದಾರೆ. ಕಷ್ಟಪಡಲಾರದೆ ದುಡ್ಡು ಹೇಗೆ ಸಂಪಾದಿಸಬೇಕೆಂದು ಯೋಚಿಸಿ ಅನ್ಯಾಯದ ಮಾರ್ಗ ಆರಿಸಿಕೊಳ್ತಿದ್ದಾರೆ. ಅಕಸ್ಮಾತ್ ಆಗಿ ಸಿಗುವ ಸಿರಿ ಸಂಪತ್ತು ಸರಿಯಾದದ್ದಲ್ಲ, ಅದು ಹೇಗೆ ಬರುತ್ತೋ ಹಾಗೆಯೇ ಹೋಗುತ್ತೆ ಪ್ರಿಯರೇ. ಆದರೆ ದೇವರು ಆಶೀರ್ವದಿಸೋದಾದರೆ ಅದೇ ನಿಜವಾದ ಆಶೀರ್ವಾದ ಆಗಿರುತ್ತೆ. ಈ ದಿನ ಒಂದು ಪಾಠವನ್ನು ಕಲಿಯಿರಿ. ನಿಮಗಿರುವಂತಹ ಅಲ್ಪವಾದದನ್ನು ಇನ್ವೆಸ್ಟ್ ಮಾಡಿರಿ, ಉತ್ತಮವಾಗಿರುವುದಕ್ಕಾಗಿ, ದೇವರಿಗೋಸ್ಕರ, ದೇವರ ನಾಮದಲ್ಲಿ, ದೇವರ ಚಿತ್ತದಲ್ಲಿ ನೀವು ಮಾಡುವ ಕೆಲಸ ಸಫಲಗೊಳ್ಳುವಂಥದ್ದಾಗಿರುತ್ತೆ. ಒಮ್ಮೆ ಒಬ್ಬ ವಿಧವೆ ಎಲಿಷಾ ಪ್ರವಾದಿಯ ಬಳಿಗೆ ಓಡೋಡಿ ಬಂದು ಹೇಳ್ತಾಳೆ, ಅಯ್ಯ ಅಯ್ಯ ಅಯ್ಯ, ನನ್ನ ಗಂಡ ಸಾಲ ಮಾಡಿ ಸತ್ತೋಗಿದ್ದಾನಯ್ಯ. ಈಗ ಸಾಲ ಕೊಟ್ಟವರು ಬಂದು ನನ್ನಿಬ್ಬರು ಮಕ್ಕಳನ್ನು ತೆಗೆದುಕೊಂಡು ಹೋಗ್ತಿದ್ದಾರೆ. ಆಗ ಅವನು ಕೇಳಿರೋದೇನು? ನಿನ್ನ ಹತ್ತಿರ ಏನಿದೆ ಅಮ್ಮ ಅನ್ನುತ್ತಾನೆ. ಅಯ್ಯೋ, ನಾನೇ ಸಾಲದಲ್ಲಿದ್ದೇನೆಂದು ಹೇಳಿದ್ರೆ ನನ್ನ ಹತ್ರ ಇದೆ ಎಂದು ಕೇಳೋದೇನು? ನಿನ್ನ ಕೈಲಾದ್ರೆ ಸಹಾಯ ಮಾಡು, ಇಲ್ಲಾಂದ್ರೆ ಬಿಡು ಎಂದು ಹೇಳಲಿಲ್ಲ. ನನ್ನ ಹತ್ರ ಏನೂ ಇಲ್ವಲ್ಲ, ಮಡಿಕೆಯಲ್ಲಿ ಸ್ವಲ್ಪ ಎಣ್ಣೆ ಇದೆ. ಓಕೆ, ಆ ಎಣ್ಣೆಯನ್ನು ನೀನು ನೆರೆಹೊರೆಯವರ ಬಳಿಯಿಂದ ಮಡಿಕೆ ತಂದು ಅದರಲ್ಲಿ ಹೊಯ್ಯಿ. ಇರೋದೆಲ್ಲ ಬೇರೆಯವರ ಪಾತ್ರೆಯೊಳಗಡೆ ಹೊಯ್ಯಿ ಅಂದ್ರೆ ಅದನ್ನು ಅವಳು ನಂಬಿದಳು. ಆಕೆಯ ಇಬ್ಬರು ಗಂಡುಮಕ್ಕಳು ಪಾತ್ರೆಗಳನ್ನೆಲ್ಲ ತರುತ್ತಾರೆ. ಒಂದು ಪಾತ್ರೆ ಇಟ್ಟು ಆ ಎಣ್ಣೆ ಹೊಯ್ತಾ ಇರುವಾಗ ಅದು ಹಾಗೆಯೇ ಬರ್ತಾ ಇತ್ತು. ಆ ಪಾತ್ರೆ ತುಂಬೋಯ್ತು, ಇನ್ನೊಂದು ಪಾತ್ರೆ, ಇರೋ ಪಾತ್ರೆಗಳೆಲ್ಲ ತುಂಬೋದು ಎಂದು ಬೈಬಲ್ನಲ್ಲಿದೆ. ಆಕೆ ಕಷ್ಟ ಯಾವ ರೀತಿಯಾಗಿ ಈಸಿಯಾಗಿ ತೀರಿ ಹೋಯ್ತು ನೋಡಿ. ಕಾರಣ, ಅಲ್ಲಿರುವ ಪಾಠವನ್ನು ಕಲಿತುಕೊಳ್ಳಿರಿ. ಆಕೆ ಹತ್ರ ಇರುವ ಸ್ವಲ್ಪ ಎಣ್ಣೆಯನ್ನಾದರೂ, ಅಯ್ಯ ಅದು ನಾನು ಕೊಡೋದಿಲ್ಲ, ಈ ಹೊತ್ತಿಗೆ ಆ ಎಣ್ಣೆಯನ್ನೇ ನಾನು ಬಳಸಬೇಕು, ಆ ಅಲ್ಪವಾದದ್ದನ್ನು ನಾನು ಬಿಡಲ್ಲ ಅಂದ್ರೆ ಅಪಾರವಾದದ್ದು ಹೇಗೆ ಬರುತ್ತೆ ಹೇಳಿ? ವ್ಯವಸಾಯಗಾರನನ್ನು ನೋಡಿರಿ,
ಒಂದು ಹಿಡಿಯಷ್ಟು ಸ್ವಲ್ಪ ಬೀಜ ಕೈಯಲ್ಲಿ ಹಿಡಿದುಕೊಂಡು ಹೋಗುತ್ತಾನೆ, ಬಿತ್ತುತ್ತಾ ಹೋಗ್ತಾನೆ. ವ್ಯವಸಾಯ ನೋಡದೇ ಇರುವವರು, ಅರ್ಥ ಆಗದೇ ಇರುವವರು ಹೇಳ್ತಾರೆ, ಇವನೇನು ಒಂದು ಚೀಲದಷ್ಟು ಧಾನ್ಯ ತಂದು ಕೆರೆಯೊಳಗಡೆ ಎಸೆಯುತ್ತಿದ್ದಾನೆ, ಎಲ್ಲ ವೇಸ್ಟ್ ಮಾಡಿಕೊಳ್ತಿದ್ದಾನೆ ಅಂದುಕೊಳ್ತಾರೆ. ಆದರೆ ಅನೇಕ ಚೀಲಗಳಷ್ಟು ಧಾನ್ಯ ಅವನು ಶೇಖರಿಸಿಕೊಳ್ಳಬೇಕಾದರೆ ಮೊದಲು ತನ್ನ ಹತ್ತಿರ ಇರುವ ಆ ಬೀಜಗಳನ್ನು ಬಿತ್ತಬೇಕು. ಕಷ್ಟಪಟ್ಟು ಬಿಸಿಲಿನಲ್ಲಿ ಪ್ರಯಾಸಪಟ್ಟು ಭೂಮಿಯನ್ನು ಉಳಿಗೆ ಮಾಡಿ ನೀರನ್ನು ಹೊಯ್ದು ಬೀಜಗಳನ್ನು ಬಿತ್ತಿ ಕಾದುಕೊಂಡಿರುವಾಗ ಬೆಳೆ ಆಗ ಬರುತ್ತೆ. ನೋಡಿ, ಯೌವನ ಕಾಲದಲ್ಲಿರುವ ಯೌವನಸ್ಥರು ಈ ದಿನ ಬಿತ್ತುವುದನ್ನು ಕಲಿಯುತ್ತಾ ಇಲ್ಲ ಪ್ರಿಯರೇ, ಖರ್ಚು ಮಾಡುವುದನ್ನು ಕಲಿಯುತ್ತಿದ್ದಾರೆ. ತಮ್ಮ ಬದುಕನ್ನೆಲ್ಲ ಖರ್ಚು ಮಾಡಿಕೊಳ್ತಿದ್ದಾರೆ. ಇನ್ನು ದುಡ್ಡಿನ ವಿಷಯದಲ್ಲಿ ದೇವರೇ ಬಲ್ಲನು. ದುಡ್ಡೆಲ್ಲ ಖರ್ಚು ಮಾಡಿಬಿಡ್ತಾರೆ ಯೌವನಸ್ಥರು. 10 ರೂಪಾಯಿ ಕೈಯಲ್ಲಿಟ್ಕೊಳ್ಳಲ್ಲ. ಕೈಗೆ ಏನಾದರೂ ದುಡ್ಡು ಸೇರಿದ್ರೆ ಅದು ಖಾಲಿ ಆಗುವವರೆಗೂ ಕೆಲವರು ಸುಮ್ಮನಿರಲ್ಲ. ತಂದೆ ತಾಯಿ ಎಷ್ಟೋ ಕಷ್ಟಪಟ್ಟು ಕೊಟ್ಟಿರ್ತಾರೆ. ಆ ದುಡ್ಡು ಎಷ್ಟೋ ತ್ಯಾಗದಿಂದ ಆ ದುಡ್ಡನ್ನು ಅವರು ಕಳಿಸುತ್ತಿರ್ತಾರೆ. ನಾನು ಓದುತ್ತಾ ಇದ್ದೇನಲ್ಲವೇ ಎಂದು ಅರ್ಥ ಮಾಡಿಕೊಳ್ಳದೆ ದೊಡ್ಡ ದೊಡ್ಡ ಸಿಟೀಸ್ಗಳಲ್ಲಿರುವ ಯೌವನಸ್ಥರು ತಿಂಗಳು ಪೂರ್ತಿ ಇಟ್ಕೊಳ್ಬೇಕಾದ ದುಡ್ಡನ್ನು 1 ದಿನ 2 ದಿನದಲ್ಲಿಯೇ ಖಾಲಿ ಮಾಡಿಬಿಡ್ತಾರಂತೆ. ಮುಗಿದೋಯ್ತು, ಇನ್ನ ಬೇಕು ಅನ್ನುತ್ತಾರಲ್ಲವೇ. ಖರ್ಚು ಮಾಡುವುದು ಬೇರೆ, ಬಂಡವಾಳ ಹಾಕೋದು ಬೇರೆ. ಖರ್ಚು ಮಾಡಿರುವುದು ತಿರುಗಿ ಬರಲ್ಲ. ಆದರೆ ಎಲ್ಲೇ ಆಗಲಿ ಬಂಡವಾಳ ಹಾಕುವಾಗ ಅದಕ್ಕೆ ಫಲವಿದೆ, 100ರಷ್ಟು ಫಲವಿದೆ, ಆಶೀರ್ವದಿಸಲ್ಪಟ್ಟವರಾಗಿರೋದಾದ್ರೆ. ಯೌವನ ಕಾಲದಲ್ಲಿ ನಿಮ್ಮ ಯೌವನವನ್ನೆಲ್ಲ ಇಷ್ಟ ಬಂದಂತೆ ನೀವು ಖರ್ಚು ಮಾಡಿಕೊಳ್ಳೋದಾದ್ರೆ, ಈಗ ಬುದ್ಧಿ ಇದೆ ಅಲ್ಲವೇ, ಬಲ ಇದೆ ಅಲ್ಲವೇ ಅಂದುಕೊಂಡು, ಒಳ್ಳೆ ಗ್ಲ್ಯಾಮರ್ ಇದೆಯಲ್ಲವೇ, ಒಳ್ಳೆ ಏನನ್ನೋಣ, ಈ ದಿನಗಳಲ್ಲಿ ಬಹಳ ಆಕ್ಟಿವ್ ಆಗಿದ್ದಾನೆ ಅನ್ನುತ್ತಾರಲ್ಲವೇ, ಟ್ಯಾಲೆಂಟ್ಸ್ ಇವೆ ಅನ್ನುತ್ತಾರಲ್ಲವೇ, ಅವೆಲ್ಲವುಗಳನ್ನು ಪಾಪಕ್ಕಾಗಿ, ವೇಸ್ಟ್ ಆಗಿ, ಕಿರ್ಚಾಡಲು, ಕೂಗಾಡಲು, ಜಿಗಿತ ಕುಣಿದು ಡಾನ್ಸ್ ಆಡಿ ತೂಗಾಡುವುದಕ್ಕಾಗಿ, ಪಾಪ ಕಾರ್ಯಗಳಿಗಾಗಿ ಖರ್ಚು ಮಾಡಿಕೊಳ್ಳೋದಾದ್ರೆ, ಓದಬೇಕಾದಾಗ ಓದಲಾರದೆ, ಕಲಿಯಬೇಕಾದಾಗ ಕಲಿಯಲಾರದೆ, ಕೊನೆಗೆ ನೋಡ್ರಿ ಅಂಥವ್ರು 30-40 ವರ್ಷ ವಯಸ್ಸಿಗೆ ರೋಗದ ಪಾಲಾಗ್ತಾರೆ. ವಿವಾಹ ಮಾಡಿಕೊಂಡ್ರು ಸಮಾಧಾನವಿಲ್ಲದೆ ಬೇರೆಯಾಗುವ ಪರಿಸ್ಥಿತಿಗೊಳಗಾಗ್ತಾರೆ. ದಯವಿಟ್ಟು ನಿಮ್ಮ ಯೌವನವನ್ನು ದೇವರಿಗೆ ಅರ್ಪಿಸಿಕೊಡಿರಿ. ದೇವರು ಕೊಟ್ಟ ಬಲವನ್ನು ದೇವರ ಕೈಗೆ ಅರ್ಪಿಸಿಕೊಡಿರಿ. 100ರಷ್ಟು ಅದನ್ನು ಹೆಚ್ಚಿಸುತ್ತಾರೆ. ಸೈತಾನನ ಕೈಗೆ ಕೊಟ್ಟರೆ ಅದ್ಮಿ ಸಿಪ್ಪೆಯನ್ನಾಗಿ ಮಾಡಿಬಿಡ್ತಾನೆ. ಮನುಷ್ಯರು ದೇವರು ಕೊಟ್ಟಿರುವುದನ್ನು ಸೈತಾನನಿಗೆ ಕೊಡುವುದಕ್ಕಾಗಿಯೂ ಕೂಡ ಸಂದೇಹ ಪಡ್ತಲ್ಲ. ಆದರೆ ದೇವರ ಕಾರ್ಯಗಳಿಗೋಸ್ಕರ ಪ್ರಯಾಸ ಪಡಬೇಕಾದ್ರೂ, ಇನ್ವೆಸ್ಟ್ ಮಾಡಬೇಕಾದ್ರೂ, ಬಂಡವಾಳ ಹಾಕಬೇಕಾದ್ರೂ, ದೇವರಿಗೆ ಕೊಡಬೇಕಾದ್ರೂ ಎಷ್ಟೋ ಜನ ಹಿಂದೆ ಹೆಜ್ಜೆ ಹಾಕ್ತಾರೆ. ನಿಮ್ಮ ಹತ್ರ ಇರೋದನ್ನು ಕಸ್ಕೊಳ್ಳೋದಕ್ಕಾಗಿ ಅಲ್ಲ ಪ್ರಿಯರೇ ದೇವ್ರು ಕೇಳೋದು, ನಿಮ್ಮನ್ನು ಆಶೀರ್ವದಿಸುವುದಕ್ಕಾಗಿ. ನಿಮ್ಮ ದಶಮ ಭಾಗ ನೀವು ಕೊಡೋದಾದರೆ ನಾನು ಪರಲೋಕದ ದ್ವಾರ ತೆರೆದು ಸ್ಥಳ ಹಿಡಿಯಲಾರದಷ್ಟು ಸುವಾರ ಸುರಿಸುತ್ತೇನನ್ನುತ್ತಾರಲ್ಲವೇ, ಅಂದರೆ ಅದು ಪ್ರತಿಫಲವಾಗಿದೆ. ಅದು ನಮ್ಮ ಕಣ್ಣಿಗೆ ಕಾಣದೇ ಇರಬಹುದು. ಹಾಗೆ ಕೊಟ್ಟು ಅಂತಹ ಆಶೀರ್ವಾದಗಳನ್ನು ಅನುಭವಿಸುವಂತಹ ಅನೇಕರನ್ನು ನಾನು ನೋಡಿದ್ದೇನೆ. ನನ್ನ ಯೌವನವನ್ನು ದೇವರ ಕೈಗೆ ಅರ್ಪಿಸಿಕೊಟ್ಟೆ, ದೇವರು ನನ್ನನ್ನು ಆಶೀರ್ವದಿಸಿದ್ದಾರೆ. ನಿಮಗೂ ಆ ವೈರಾಗ್ಯ ಬರಬೇಕೆಂದು ಮೇಲಿಂದ ಮೇಲೆ ಹೇಳ್ತಿದ್ದೇನೆ. ಯೌವನಸ್ಥರೇ, ನೀವು ಏನ್ ಮಾಡ್ತಾ ಇದ್ದೀರಿ? ತಂದೆ ತಾಯಿಗಳೇ, ನಿಮ್ಮ ಮಕ್ಕಳಿಗೆ, ನಿಮ್ಮ ಮಕ್ಕಳ ಮಕ್ಕಳಾಗಿರುವ ಯೌವನಸ್ಥರಿಗೆ ಏನ್ ಕಲಿಸ್ತಾ ಇದ್ದೀರಿ? ಅವರಿಗೆ ದುಡ್ಡಿನ ಬೆಲೆ ಗೊತ್ತಾಗುವಂತೆ, ಕಷ್ಟ ಸುಖ ಗೊತ್ತಾಗುವಂತೆ ಬೆಳೆಸುತ್ತಾ ಇದ್ದೀರಾ? ಅವರು ಮನೆಯಲ್ಲಿ ನಿಮಗೆ ಸಹಾಯ ಮಾಡುವಂತೆ ಅವರನ್ನು ಬೆಳೆಸುತ್ತಾ ಇದ್ದೀರಾ? ಈ ದಿನಗಳಲ್ಲಿ ಮನುಷ್ಯ ಜಾಲಿಯಾಗಿರಬೇಕಂದ್ಕೊಳ್ತಿದ್ದಾನೆ ಹೊರತು ಕಷ್ಟಪಡುವಾಗಲೇ ಫಲ ಸಿಗುತ್ತೆ. ಕಣ್ಣೀರಿನಿಂದ ಬಿತ್ತುವುದಾದರೆ ಸಂತೋಷದಿಂದ ಪೈರನ್ನು ಕೊಯ್ತಾರೆ. ನಿಮ್ಮ ಸಮಯವೆಲ್ಲ ಎಷ್ಟು ವ್ಯರ್ಥವಾಯ್ತು ನೋಡಿ. 1 ಗಂಟೆಯಷ್ಟು ಸಮಯ ಜ್ಞಾನಿಗೆ ಕೊಡುವುದಾದರೆ ಎಷ್ಟೋ ಸಂಗತಿಗಳನ್ನು ಸಾಧಿಸ್ತಾನೆ. ಅದನ್ನೇ ಒಬ್ಬ ಬುದ್ಧಿಹೀನನಿಗೆ ಕೊಟ್ರೆ ಆ 1 ಗಂಟೆಯಲ್ಲಿ ಏನೂ ಸಾಧಿಸೋದಿಲ್ಲ. ಮಾತ್ರವಲ್ಲದೆ ಅವನು ಏನಾದರೂ ಎಲ್ಲಾದರೂ ಸಿಕ್ಕಾಕೊಳ್ಳೋದಾದರೆ ಮತ್ತೆ ನಾವೇ ಹೋಗಿ ಗಂಟೆಗಳಷ್ಟು ಸಮಯ ಕಳೆದು ಅವನನ್ನು ಹೊರತರುವ ಸ್ಥಿತಿಗೆ ಒಳಗಾಗಬೇಕಾಗುತ್ತೆ. ಕಣ್ಣೀರಿನಿಂದ ಬಿತ್ತುವವನು ಸಂತೋಷದಿಂದ ಪೈರುಗಳನ್ನು ಕೊಯ್ತಾನೆ. ಹಿಡಿಯಷ್ಟು ಬಿತ್ತುವವನು ತೆನೆಗಳನ್ನು ಕೊಯ್ಯುತ್ತಾ ಹೋಗುತ್ತಾನೆ. ದೇವರು ಆಶೀರ್ವದಿಸ್ತಾರೆ. ನಿಮ್ಮ ಕೈಯಲ್ಲಿರುವುದನ್ನು ದೇವರ ಕೈಗೆ ನಾವು ಕೊಡುವಾಗ, 5 ರೊಟ್ಟಿ 2 ಮೀನುಗಳನ್ನು ಆ ಚಿಕ್ಕ ಹುಡುಗನು ಯೇಸುವಿನ ಕೈಗೆ ಕೊಟ್ಟಾಗ, 5 ರೊಟ್ಟಿ ಪ್ರೇರೆ, ಜಸ್ಟ್ ಸಿಂಪಲ್, ಒಬ್ಬ ಚಿಕ್ಕ ಹುಡುಗನ ಊಟ ಅದು. ಆದರೆ ಎಷ್ಟೋ ಸಾವಿರಾರು ಜನರು ಊಟ ಮಾಡುವಂತೆ ಯೇಸು ಆಶೀರ್ವದಿಸಿದ್ರಲ್ಲವೇ? ಆ ದಿನ ಈ ದಿನವೂ ಕೂಡ ನಮ್ಮ ಯೇಸು ನಮ್ಮನ್ನು ಆಶೀರ್ವದಿಸುವಂಥವರೇ ಆಗಿದ್ದಾರೆ. ನೀವಾತನನ್ನು ನಂಬಿ ಆತನ ಕೈಯಲ್ಲಿ ನಿಮ್ಮ ಜೀವಿತ ಅರ್ಪಿಸಿಕೊಡೋದಾದರೆ ನಷ್ಟ ಹೋಗೋದಿಲ್ಲ.
ನೀವಾತನನ್ನು ನಂಬಿ ಆತನ ಕೈಯಲ್ಲಿಡುವ ಯಾವುದೇ ಆಗಿರಲಿ, ತಿರುಗಿ ನಿಮಗೆ 100ರಷ್ಟು ಪ್ರತಿಫಲ ಸಿಗುತ್ತೆ. ಇದು ಲಾಟ್ರಿ ಟಿಕೆಟ್ ಅಂತ ಹೇಳ್ತಿಲ್ಲ, ಇದು ನಿಜ. ಅದರ ಪ್ರತಿಫಲವನ್ನು ನಾವು ಅನುಭವಿಸುತ್ತೇವೆ. ಬಟ್ ಇದರಲ್ಲಿ ಕಷ್ಟಪಡಬೇಕು, ಕಣ್ಣೀರು ಸುರಿಸಬೇಕು. ಕಣ್ಣೀರು ಸುರಿಸದೆ ಏನೋ ಸುಮ್ಮನೆ ಬೀಜ ಬಿತ್ತಂದಿದ್ದಾರೆ ಅಂತ ಹೇಳಿ ರೋಡ್ ಮೇಲೆ ಬೀಸಾಡಿ ಬೆಳೆ ಕೈಗೆ ಬರಬೇಕಂತ ಯೋಚಿಸಿದ್ರೆ ಬರೋದಿಲ್ವಲ್ಲ. ಹೊಲ ಸಿದ್ಧಪಡಿಸಬೇಕು, ಹೃದಯ ಸಿದ್ಧಪಡಿಸಿಕೊಳ್ಬೇಕು, ಕಷ್ಟಪಡಬೇಕು, ಪ್ರಯಾಸ ಪಡಬೇಕು, ನಂಬಿಕೆ ಇಡಬೇಕು, ದೇವರ ಕಾಲಕ್ಕಾಗಿ ಕಾದು ಎದುರು ನೋಡಬೇಕು. ಮಳೆಯನ್ನು ಸುರಿಸಬೇಕು ದೇವರು. ಮಳೆ ಸುರಿಸುವಾತನು ಆತನೇ, ಗಾಳಿ ಕಳಿಸುವಾತನು ಆತನೇ. ಬೀಜ ಬಿತ್ತಿದ ಕೂಡಲೇ ಬೆಳೆ ಕೈಗೆ ಸಿಗುತ್ತದೋ ಅದಕ್ಕೆ ಹುಳ ಹಿಡಿಯದಂತೆ ಕಾಪಾಡುವಾತನು ಆತನೇ. ಆ ಬೆಳೆ ಬೆಳೆಯುತ್ತಿರುವಾಗ ಅಕಾಲಿಕ ಮಳೆ ಬರದಂತೆ ಆ ಬೆಳೆಯೆಲ್ಲ ಮನೆಗೆ ಸೇರುವಂತೆ ಮಾಡುವಾತನು ಆತನೇ. ಆತನಿಗೆ ಕೊಟ್ಟು ಆತನನ್ನು ನಂಬುವುದಾದರೆ ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ನೋಡ್ತೇವೆ. ನನ್ನ ಜೀವಿತ ದೇವರಿಗೆ ಅರ್ಪಿಸಿಕೊಟ್ಟು ಇಷ್ಟಾನುಸಾರವಾಗಿ ನಡ್ಕೊಳ್ಳೋದಾದ್ರೆ ದೇವರಿಗೆ ಹೇಗೆ ಕೊಟ್ಟವನಾಗುತ್ತೇನೆ? ನನ್ನ ಜೀವಿತ ದೇವರ ಕೈಯಲ್ಲಿಡುವಾಗ ನಾನು ದೇವರೊಂದಿಗೇ ಇರುತ್ತೇನೆ, ಆತನ ಚಿತ್ತದಲ್ಲಿಯೇ ನಡೆಯುತ್ತೇನೆ, ಆತನ ಉದ್ದೇಶವೆಲ್ಲ ನೆರವೇರ್ತವೆ. ಎಷ್ಟು ದಿನಗಳು ವೇಸ್ಟ್ ಆದವು ನೋಡಿ, ನಿಮ್ಮ ಜೀವಿತದಲ್ಲಿ ಎಷ್ಟು ವರ್ಷಗಳೆಲ್ಲ ಕಳೆದು ಹೋದವು ನೋಡಿ. ಬಹಳಷ್ಟು ಜನ ನಮ್ಮ ಸಭೆಯಲ್ಲಾಗಲಿ ನಾನು ಎಲ್ಲೇ ಆಗಲಿ ಹೋದಾಗ ಈ ದಿನ ನನ್ನ ಹುಟ್ಟುಹಬ್ಬ, ನನ್ನ ಜನ್ಮದಿನ ಎಂದು ಸಂತೋಷದಿಂದ ಹೇಳ್ಕೊಳ್ತಾರೆ. ಹುಟ್ಟಿದ ದಿನ ಪ್ರಾರ್ಥನೆ ಮಾಡಿರಿ ಅನ್ನುತ್ತಾರೆ. ಆಗ ಅವ್ರಿಗೆ ಒಂದೇ ಮಾತು ಕೇಳ್ತೇನೆ, ನೀವು ಎದಕ್ಕಾಗಿ ಹುಟ್ಟಿದೀರಿ? ಆಗ ನಗ್ತಾರೆ. ನಗೋದಲ್ಲ, ನೀವು ಎದಕ್ಕಾಗಿ ಹುಟ್ಟಿದ್ದೀರಿ ಎಂದು ತಿಳ್ಕೊಳ್ಳಿರಿ. ಅಲ್ಲಿಯವರೆಗೂ ನೀವು ಜೀವಿಸಿರುವ ಜೀವಿತವೆಲ್ಲ ವ್ಯರ್ಥ, ವೇಸ್ಟ್. ಇಷ್ಟು ವರ್ಷಗಳಾದವೋ ನಿಮಗೆ? 30 ವರ್ಷಗಳು, ಇದರಲ್ಲಿ ಏನ್ ಸಾಧಿಸಿದ್ದೀರಿ ನೀವು? 20 ವರ್ಷಗಳು, ಏನ್ ಸಾಧಿಸಿದ್ದೀರಿ ನೀವು? 50 ವರ್ಷಗಳಾದವೋ? ಏನಾದರೂ ಪ್ರಯೋಜನಕರವಾದದನ್ನು ನಿಮ್ಮ ಜೀವಿತದಲ್ಲಿ ಮಾಡಿದ್ದೀರಾ? ಎಷ್ಟೋ ಜನರು ತಮ್ಮ ಜೀವಿತದಲ್ಲಿ ನಾವು ನೋಡ್ತೇವೆ. ಯಾಕೋಬನು ಮುದುಕನಾದಾಗ ಫರೋನ ಬಳಿಗೆ ಹೋದಾಗ, ಅಯ್ಯ ನಿನ್ನ ವಯಸ್ಸೆಷ್ಟು ಎಂದು ಕೇಳಿದಾಗ, ನಿನ್ನ ಜೀವಿತ ಕಾಲ ಎಷ್ಟು ಎಂದು ಕೇಳಿದ್ರೆ ಆಗ ಅವನು ಹೇಳಲಿಕ್ಕಾಗಲಿಲ್ಲ. ಅಷ್ಟಕ್ಕೂ ಜೀವಿತದಲ್ಲಿ ಹೆಚ್ಚು ಕಡಿಮೆ ಅವನು 20 ವರ್ಷ ವೇಸ್ಟ್ ಮಾಡಿಕೊಳ್ತಾನೆ. ತಂದೆಯನ್ನು ಬಿಟ್ಟು ಓಡಿ ಮಾವನ ಬಳಿಗೆ ಹೋಗಿ ಏನೇನೋ ಪ್ರಯತ್ನ ಮಾಡಿ ಆಶೀರ್ವದಿಸಲ್ಪಟ್ಟು ದೊಡ್ಡ ವ್ಯಕ್ತಿ ಆಗಬೇಕು ಎಂದು ಯುಕ್ತಿಗಳನ್ನು ಕುಯುಕ್ತಿ, ಮೋಸ, ಅನ್ಯಾಯ, ಸುಳ್ಳು ಹೇಳಿ ಚೊಚ್ಚಲ ಹಕ್ಕನ್ನು ಪಡ್ಕೊಂಡು ಮೇಕೆಗಳ ಮಂದೇನು ಕುರಿಗಳ ಮಂದೇನು ಸಂಪಾದಿಸಿಕೊಳ್ತಾನೆ. 2 ಹೆಂಡತಿಯರನ್ನು, ಕೆಲವು ಉಪಪತ್ನಿಯರನ್ನು, ಮಕ್ಕಳನ್ನು ಎಲ್ಲವನ್ನೂ ಸಂಪಾದಿಸಿಕೊಂಡ ನಂತರ ಏನು ದೇವರೇ ಇದೆಲ್ಲ ಆಶೀರ್ವಾದವಲ್ಲ, ಇದು ಭಾರವಾಗಿದೆ ಎಂದು ತಿಳಿದುಕೊಂಡು ಪೆನುವೇಲ್ ಎಂಬ ಸ್ಥಳದ ಹತ್ತಿರ ಪಶ್ಚಾತ್ತಾಪ ಪಡುತ್ತಾನೆ. ದೇವರೇ, ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಿನ್ನನ್ನು ಬಿಡೋದಿಲ್ಲ ಅನ್ನುತ್ತಾನೆ. ನೀನು ನನ್ನನ್ನು ಆರಿಸಿಕೊಂಡಿರುವ ಕಾರ್ಯಕ್ಕಾಗಿ ಬದುಕುವಂತೆ ನನ್ನನ್ನು ಹಿಡಿದುಕೋ ಎಂದು ಹೀಗೆ ರಾತ್ರಿಯೆಲ್ಲ ಹೋರಾಡಿದಾಗ ಅಲ್ಲಿ ಇನ್ನು ಮೇಲೆ ನೀನು ಯಾಕೋಬನಲ್ಲ, ಮೋಸಗಾರನು ಅನ್ನಿಸಿಕೊಳ್ಳೋದಿಲ್ಲ, ಇಸ್ರಾಯೇಲನು ರಾಜಕುಮಾರನು ಎಂದು ಕರೆಯಲ್ಪಡುವಿ ಎಂದು ಹೀಗೆ ಕರ್ತನು ಅವನಿಗೆ ದರ್ಶನ ಕೊಟ್ಟ ನಂತರ ಅವನ ಜೀವಿತದಲ್ಲಿ ನಿಜವಾದ ಆಶೀರ್ವಾದ ಕಂಡುಕೊಳ್ತಾನೆ. ಈಗಾಗಲೇ ಅಷ್ಟೊತ್ತಿಗೆ ಬಹಳ ಸಮಯ ಕಳೆದು ಹೋಗುತ್ತೆ. ಅಷ್ಟೇ ಅಲ್ಲ, ಹಾಗೆ ವ್ಯರ್ಥವಾಗಿ ಹೋದ ಸಮಯವೆಲ್ಲವೂ ಕೂಡ ಮತ್ತೆ ತಿರುಗಿ ಬರಲಿಲ್ಲ. ಗಮನಿಸಿ ಪ್ರಿಯರೇ, ಯಾಕೋಬನು ಒಂದು ನಾಮಧೇಯ ಭಕ್ತಿಯಿಂದ ದೇವರು ಯಾಕೋಬನು ಮನೆಯನ್ನು ಬಿಟ್ಟು ಹೋಗುವಾಗಲೇ ದೇವರು ದರ್ಶನದ ಮೂಲಕ ಮಾತಾಡಿದ್ರು. ಆಕಾಶಕ್ಕೂ ಭೂಮಿಗೂ ಏಣಿ ಇಡಲಾಗಿದೆ, ಮೇಲಿನಿಂದ ದೂತರು ಕೆಳಗಿಳಿಯುತ್ತಿದ್ದಾರೆ, ಭೂಮಿಯಿಂದ ಮೇಲಕ್ಕೆ ಹತ್ತಿ ಹೋಗ್ತಿದ್ದಾರೆ. ಎದ್ದು ನೋಡಿದಾಗ ಹಾಗೆ ಆಕಾಶಕ್ಕೂ ಭೂಮಿಗೂ ಒಟ್ಟಿಗೆ ಕೂಡಿಸೋದು ಏನಾಗಿದೆ? ಪರಲೋಕದ ಗವಿ. ಇದು ದೇವರ ಆಲಯ. ದೇವರೇ, ನಾನು ಹೋಗುವ ಪ್ರಾಂತದಲ್ಲೆಲ್ಲ ನೀನು ನನ್ನ ಸಂಗಡ ಇರೋದಾದ್ರೆ, ನನ್ನನ್ನು ಆಶೀರ್ವದಿಸುವುದಾದ್ರೆ ನಿನಗೆ ದಶಮಭಾಗ ಕೊಡ್ತೇನೆ. ನಾನು ಹೋಗೋದು ಬರೋದು ಎಲ್ಲವನ್ನು ಕಾಪಾಡೋದಾದ್ರೆ ನಾನು ನಿನಗೆ ಇಲ್ಲಿ ಆಲಯ ಕಟ್ಟುತ್ತೇನೆ, ಒಂದು ಯಜ್ಞವೇದಿ ಕಟ್ಟುತ್ತೇನೆ ಎಂದು ಒಂದು ಒಪ್ಪಂದ ಮಾಡಿಕೊಳ್ತಾನೆ. ದೇವರು ಹಾಗೆಯೇ ಹೋರಾಡಿದಾಗ ದೇವರು ಆಶೀರ್ವದಿಸ್ತಾರೆ, ದೇವರು ಕ್ಷಮಿಸುತ್ತಾರೆ. ಆಗ ಮಾವನೊಂದಿಗೆ ಸಮಾಧಾನಗೊಳ್ತಾನೆ, ಅಣ್ಣನು ಬಂದು ಸಮಾಧಾನಗೊಳ್ತಾನೆ, ಪರಿಸ್ಥಿತಿಗೆಲ್ಲ ಬದಲಾಗ್ತವೆ. ಈಗ ಎಲ್ಲಿಗೆ ಹೋಗ್ಬೇಕು? ಬೇತೇಲಿಗೆ ಹೋಗಿ ಅಲ್ಲಿ ಆಲಯ ಕಟ್ಟಬೇಕಾದವನು ಬೇರೆ ಯಾವುದೋ ಒಂದು ಸ್ಥಳಕ್ಕೆ ಹೋಗ್ತಾನೆ. ಬೇಕಾದರೆ ಆದಿಕಾಂಡ ಇಡೀ 34ನೇ ಅಧ್ಯಾಯ ಓದ್ ನೋಡಿ. ಇದು ಅನುದಿನದ ಧ್ಯಾನ ಅಲ್ಲವೋ? ಮನೆ ಕಟ್ಕೊಂಡು ಪಶುಗಳನ್ನೆಲ್ಲ ಸಾಕುತ್ತಾ ಎಷ್ಟೋ ನಷ್ಟ ಹೋಗುತ್ತಾನೆ. ಗೋ ಬ್ಯಾಕ್ ಟು ಬೇಥೇಲ್, ಹೋಗು ಅಂದಿರುವ ಸ್ಥಳಕ್ಕೆ ಹೋದಾಗ ತಿರುಗಿ ಬರುವವರೆಗೂ ಅವನ ಜೀವಿತವೆಲ್ಲ ವ್ಯರ್ಥವಾಗುತ್ತೆ. ಹಾಗೆಯೇ ನೀವು ಕೂಡ ದಯವಿಟ್ಟು ನಿಮ್ಮ ಯೌವನವನ್ನು ಹಾಳು ಮಾಡಿಕೊಳ್ಳಬೇಡಿ, ಅದು ತಿರುಗಿ ಬರಲ್ಲ.
ಯಾವಾಗ ಬೇಕಾದರೂ ಮಾರ್ಪಡಬಹುದು ಬಿಡಿ. ಕರ್ತನು ಮಾರ್ಪಡಿಸುತ್ತಾರೆ, ಬದಲಾಯಿಸುತ್ತಾರೆ ಎಂದು ಸಂತೋಷ ಪಡಬೇಡಿ. ನಿಮ್ಮ ಸಮಯವೆಲ್ಲ, ನಿಮ್ಮ ಜೀವಿತವೆಲ್ಲ, ನಿಮ್ಮ ದೇವರು ನಿಮಗೆ ಕೊಟ್ಟ ತಲಾಂತುಗಳೆಲ್ಲ, ನಿಮ್ಮ ಕೈಗೆ ಕೊಡಲ್ಪಟ್ಟ ಪ್ರತಿಯೊಂದು ಎಷ್ಟೋ ಬೆಲೆಯುಳ್ಳವುಗಳಾಗಿವೆ. ಅವು ದೇವರಿಂದ ಬಂದವುಗಳಾಗಿವೆ. ಅವುಗಳನ್ನು ದೇವರಿಗೆ ಅರ್ಪಿಸಿಕೊಟ್ಟು ನೋಡಿ, 100ರಷ್ಟು ಫಲ ಹೊಂದಿಕೊಳ್ತೀರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಅನೇಕ ಸಾರಿ ನಮ್ಮ ಜೀವಿತವನ್ನು ನಾವೇ ಹ್ಯಾಂಡಲ್ ಮಾಡಿಕೊಳ್ಳಬಹುದೆಂದು, ದೇವರಿಗಿಂತಲೂ ನಾವೇ ಬುದ್ಧಿವಂತರೆಂದು ಯೋಚಿಸಿ ನಮ್ಮ ಸ್ವಂತ ಆಲೋಚನೆಗಳನ್ನು ನೆರವೇರಿಸಿಕೊಳ್ಳುತ್ತಾ ಇಷ್ಟಾನುಸಾರವಾಗಿ ಜೀವಿಸುತ್ತಾ ನಷ್ಟಗಳಲ್ಲಿ, ಕಷ್ಟಗಳಲ್ಲಿ ಸಿಕ್ಕಾಕೊಂಡು, ಶ್ರಮೆಗಳಲ್ಲಿ ಬಿದ್ದು, ದೇವರೇ ನಮಗೆ ಯಾಕೆ ಈ ಶ್ರಮೆಗಳೆಂದು ನಾವು ಕೇಳುವವರಾಗಿರದೆ, ನೀವು ನಮಗೆ ಕೊಟ್ಟ ಪ್ರತಿಯೊಂದನ್ನು ನಿಮ್ಮ ಪಾದದ ಬಳಿಯಲ್ಲಿಟ್ಟು ನಿಮ್ಮ ಆಶೀರ್ವಾದಗಳೊಂದಿಗೆ ಪ್ರಾರಂಭಿಸುವಂತೆ ಅಲ್ಪವಾದದ್ದನ್ನು ಅದ್ಭುತವಾಗಿ ಆಶೀರ್ವದಿಸುವ ದೇವರಾಗಿದ್ದೀರೆಂದು ನಾವು ನಂಬಿ ನಮ್ಮ ಜೀವಿತದಲ್ಲಿ ನಮ್ಮ ಸಮಯವನ್ನು, ನಮ್ಮ ತಲಾಂತುಗಳನ್ನು, ನಮ್ಮ ಕುಟುಂಬಗಳನ್ನು ಹಾಗೂ ನಮ್ಮ ಜೀವಿತವನ್ನು ನಿಮ್ಮ ಕೈಗೆ ಅರ್ಪಿಸಿ ಕೊಡುವುದಕ್ಕಾಗಿಯೂ ನಿಮ್ಮ ಪ್ರಣಾಳಿಕೆಯ ಪ್ರಕಾರ ಜೀವಿಸಿ, ಕಣ್ಣೀರಿನಿಂದ ಪ್ರಾರ್ಥಿಸಿ ಸಂತೋಷದಿಂದ ಕುಣಿದಾಡುವ ಹಾಗೆ ರಕ್ಷಣೆಯ ಭಾಗ್ಯದಿಂದ ನಿಮ್ಮ ರಾಜ್ಯಕ್ಕೆ ವಾರಸುದಾರರಾಗುವಂತೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ. ಆಮೇನ್. ದೇವರಿಗೆ ಸ್ತೋತ್ರ. ನೀವು ಎಲ್ಲಿಂದ ವೀಕ್ಷಿಸುತ್ತಾ ಇದ್ದೀರೆಂದು ನಿಮ್ಮ ಹೆಸರು ಲೈವ್ ಚಾಟ್ನಲ್ಲಿ ಬಂದು ಟೈಪ್ ಮಾಡಿರಿ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ, ವಿದೇಶದಿಂದಲೂ ಸಹ ನೀವು ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನೀವಿನ್ನೂ ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಲೈಕ್ ಮಾಡಿ, ಶೇರ್ ಮಾಡುವುದನ್ನು ಮರೆಯಬೇಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.